ಟೀಂ ಇಂಡಿಯಾದ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಸದ್ಯ ವಿಶ್ವ ಕ್ರಿಕೆಟ್ನ ಗ್ರೇಟ್ ಬ್ಯಾಟ್ಸ್ಮನ್. ಅದ್ಭುತ ಬ್ಯಾಟಿಂಗ್ನಿಂದ ವಿರಾಟ್ ಕೊಹ್ಲಿ ಈಗಾಗಲೇ 10 ಹಲವು ದಾಖಲೆಗಳನ್ನು ತಮ್ಮ ಹೆಸರಿನಲ್ಲಿ ಬರೆದುಕೊಂಡಿದ್ದಾರೆ. ಆದರೆ ಒಂದು ಕಾಲದಲ್ಲಿ ವಿರಾಟ್ ಕೊಹ್ಲಿ ಯಾರೆಂಬುದೇ ಯಾರಿಗೂ ಗೊತ್ತಿರಲಿಲ್ಲ. ಟೀಂ ಇಂಡಿಯಾದ ಮಾಜಿ ಕೋಚ್ ಗ್ಯಾರಿ ಕಸ್ಟನ್, ಮಾಜಿ ನಾಯಕ ಧೋನಿಗೂ ಕೂಡ ವಿರಾಟ್ ಕೊಹ್ಲಿ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ನಾನೇ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಪ್ರತಿಭೆಯನ್ನ ಗುರುತಿಸಿ ತಂಡದಲ್ಲಿ ಚಾನ್ಸ್ ಸಿಗುವಂತೆ ಮಾಡಿದೆ ಎಂದು ಟೀಂ ಇಂಡಿಯಾದ ಆಯ್ಕೆ ಸಮಿತಿಯ ಮಾಜಿ ಮುಖ್ಯಸ್ಥ ದಿಲೀಪ್ ವೆಂಗಸರ್ಕರ್ ಹೇಳಿದ್ದಾರೆ. 2008ರಲ್ಲಿ ಕೊಹ್ಲಿ ನಾಯಕತ್ವದಲ್ಲಿ ಭಾರತ ಕಿರಿಯರ ತಂಡ ವಿಶ್ವಕಪ್ ಗೆದ್ದ ಮೇಲೆ ಆಸ್ಟ್ರೇಲಿಯಾದಲ್ಲಿ ಎಮರ್ಜಿಂಗ್ ಪ್ಲೇಯರ್ ಟೂರ್ನಿ ಆಡುತ್ತಿದ್ರು. ಈ ಟೂರ್ನಿಯ ಮೊದಲ ಪಂದ್ಯದಲ್ಲೇ ವಿರಾಟ್ ಕೊಹ್ಲಿ ಭರ್ಜರಿ ಶತಕವನ್ನ ಸಿಡಿಸಿದ್ರು. ಕೊಹ್ಲಿಯ ಬ್ಯಾಟಿಂಗ್ ಬಗ್ಗೆ ಗ್ಯಾರಿ ಕಸ್ಟನ್ ಹಾಗೂ ಧೋನಿಗೆ ಹೇಳಿದೆ. ಆದರೆ ಅವರಿಬ್ಬರು ಕೊಹ್ಲಿಯನ್ನ ತಂಡಕ್ಕೆ ಸೇರಿಸಿಕೊಳ್ಳಲು ಹಿಂದೇಟನ್ನ ಹಾಕಿದ್ರು. ಯಾಕಂದ್ರೆ ಕೊಹ್ಲಿಯನ್ನ ಟೀಂ ಇಂಡಿಯಾಕ್ಕೆ ಸೇರಿಸಿಕೊಳ್ಳಬೇಕಾದ್ರೆ ತಮಿಳುನಾಡಿನ ಪ್ಲೇಯರ್ ಬದ್ರಿನಾಥ್ ಅವರನ್ನ ಡ್ರಾಪ್ ಮಾಡಬೇಕಿತ್ತು. ಹೀಗಾಗಿ ಕೊಹ್ಲಿಗೆ ಇಷ್ಟು ಬೇಗ ಟೀಂ ಇಂಡಿಯಾದಲ್ಲಿ ಚಾನ್ಸ್ ನೀಡೋದು ಬೇಡ, ಅವರು ಜೂನಿಯರ್ ತಂಡಗಳ ಪರ ಮತ್ತಷ್ಟು ಪಂದ್ಯಗಳನ್ನ ಆಡಲಿ ಅಂತ ಇವರಿಬ್ಬರು ಹೇಳಿದ್ರು. ಆದ್ರೆ ಇಲ್ಲ, ನೀವು ಕೊಹ್ಲಿಗೆ ಚಾನ್ಸ್ ನೀಡಲೇಬೇಕು ಎಂದು ಒತ್ತಾಯಿಸಿದ ಮೇಲೆ ಅವರಿಬ್ಬರು ನನ್ನ ಮಾತಿಗೆ ಒಪ್ಪಿಕೊಂಡ್ರು ಎಂದು ಆಯ್ಕೆ ಸಮಿತಿಯ ಮಾಜಿ ಸದಸ್ಯ ವೆಂಗಸರ್ಕರ್ ಹೇಳಿದ್ದಾರೆ. 2008ರಲ್ಲಿ ಶ್ರೀಲಂಕಾ ವಿರುದ್ಧದ ಏಕದಿನ ಪಂದ್ಯದ ಮೂಲಕ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದು.